Thank you, Jesus. Hallelujah. Praise the Lord. ಕರ್ತವ್ಯ ದೇವರ ಮಕ್ಕಳೇ, ಬೆಳಗಿನ ಜಾವದಲ್ಲಿ ದೇವರ ಸ್ತೋತ್ರವಾಗುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವಾಗಲಿ, ನಿಮಗೆ ಮಹಿಮೆಯುಂಟಾಗಲಿ ದೇವ. ಹೌದು ಕರ್ತನೆ, ತಿರುಗಿ ಬುಧವಾರ ದಿವಸ ನಿನ್ನನ್ನು ಆರಾಧಿಸುವಂತೆ ನಿನ್ನ ವಾಕ್ಯ ದಾನ ಮಾಡಿಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಕೇಳಿದಂತ ಈ ವಾಕ್ಯಗಳು ಸ್ವಾಮಿ, ಹೇಳಿದ ವಾಕ್ಯಗಳು ಸ್ವಾಮಿ, ನಾನೆಲ್ಲ ಸ್ವಾಮಿ ನನ್ನ ಮುಖಾಂತರ ನೀವು ಮಾತಾಡಬೇಕೆಲ್ಲ ಪ್ರಾರ್ಥಿಸ್ತೇನೆ. ಎಲ್ಲ ಮಾನ ಮಹಿಮೆಯನ್ನು ಸಲ್ಲಿಸ್ತೇನೆ ಪ್ರಭಾ. ಈ ಒಂದು ಮುಖಾಂತರವಾಗಿ ನನ್ನ ವಾಕ್ಯವನ್ನು ಸರ್ವಕರ್ತನ ಯೇಸು ನಾಮದಲ್ಲಿ ನಿಮ್ಮ ಪ್ರಸನ್ನತೆ ನಿನ್ನ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ. ಅದ್ಭುತವಾಗಿ ಕರ್ತನ ಅನೇಕ ಜನರಿಗೆ ವಾಕ್ಯ ಕೇಳಿಕೊಂಡು ರಕ್ಷಣೆ ಹೊಂದಿ ನಿನ್ನ ಆತ್ಮಿಕ ಮಕ್ಕಳಾಗಿ ನಿನ್ನ ಕಡೆ ತಿರುಗುವಂತೆ, ಈ ವಾಕ್ಯವನ್ನು ಎಲ್ಲ ಕಡೆ ವೈರಲ್ ಆಗುವಂತೆ ನೀನು ಕೃಪೆ ನೀಡಬೇಕೆಂದು ಪ್ರಾರ್ಥಿಸ್ತೇನೆ. ಈ ಒಂದು ಪ್ರಾರ್ಥನಾ ಕೂಟದ ಆರಾಧನೆಗಳು ಪ್ರಾರಂಭವು ಮಧ್ಯಸ್ಥಾನ ಕಾರ್ಯವನ್ನು ನೀನಾಗಿ ನಡೆಸಬೇಕೆಂತ ಹೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತನಾವರ್ತಿ ಬುಧವಾರ ಒಂದು ಪ್ರಾರ್ಥನಾ ಕೂಟಕ್ಕೆ ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮೋಸ್ಟ್ ವೆಲ್ಕಮ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಬುಧವಾರ ಈ ಬೆಳಗಿನ ಜಾವದಲ್ಲಿ ದೇವರನ್ನು ಕೊಟ್ಟಂತ ಆತ್ಮಿಕ ಆಹಾರವನ್ನು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನದಿಂದ 27ನೇ ವಚನವರೆಗೂ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, the book of Matthew chapter 17 verse 21 to 27. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ತೆರಿಗೆ ವಿಷಯದಲ್ಲಿ, ಟ್ಯಾಕ್ಸ್ ವಿಷಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ಇಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಒಂದು ಶಿಷ್ಯರ ಮನೆಯಲ್ಲಿ ಕೂತಿದಾಗ ಅಲ್ಲಿ ಆ ಒಂದು ಪೀರಿಯಡ್ನಲ್ಲಿ, ಆ ಒಂದು ಸಮಯದಲ್ಲಿ ಯಹೂದ್ಯರಲ್ಲಿ ಒಂದು ದೇವಾಲಯದ ತೆರಿಗೆ ಕೊಡಬೇಕೆಂಬುದಾಗಿ ಒಂದು ಪದ್ಧತಿ ಇದ್ದಿದೆ ಎಂಬುದಾಗಿ ನೋಡ್ತೇವೆ. ಯಹೂದ್ಯರು ಇಸ್ರೇಲ್ ದೇಶದಲ್ಲಿ ಯಹೂದ್ಯರ ಒಂದು ಜನಾಂಗದಲ್ಲಿ ಅವರ ಒಂದು ಕುಲದಲ್ಲಿ ನೋಡ್ಬೇಕಾದ್ರೆ ಒಂದು ದೇವಾಲಯದ ತೆರಿಗೆ ಅಂದ್ರೆ ಆ ದೇವಾಲಯ ಟ್ಯಾಕ್ಸ್ ಕಟ್ಟುವಂತದ್ದು ಒಂದು ಪದ್ಧತಿ ಆಗಿತ್ತು. ಪದ್ಧತಿ ಆಗಿರುವಾಗ ಆಗ ತಂದೆ ದೇವರು ಯೇಸು ಕ್ರಿಸ್ತನ ಆತನ ಶಿಷ್ಯರ ಜೊತೆ ಅವರಲ್ಲಿ ಒಂದು ಸಂಗಡ ಆತನೆಲ್ಲ ಕೂತಿರುವಾಗ ಯಹೂದ್ಯರು ದೇವಾಲಯದ ಒಂದು ತೆರಿಗೆ ಕೇಳೋದಕ್ಕಾಗಿ ಪೇತ್ರನ ಹತ್ತಿರ ಬರ್ತಾರೆ. ಪೇತ್ರನ ಹತ್ರ ಬಂದಿದಾಗ ಪೇತ್ರನ ಕೇಳ್ತಾರೆ, ನೀನು ಮತ್ತು ನಿಮ್ಮ ಗುರುಗಳು, ನಿಮ್ಮ ಗುರು ಒಂದು ದೇವಾಲಯದ ತೆರಿಗೆ ಕೊಡುವುದಿಲ್ವೋ ಎಂಬುದಾಗಿ ಆ ಪೇತ್ರನನ್ನು ಕೇಳಿದಾಗ ಪೇತ್ರನ ಹೇಳ್ತಾನೆ, ಹೌದು ನಾವು ಕೊಡುತ್ತೇವೆ ಎಂಬುದಾಗಿ ಹೋಗಿ ಯೇಸು ಕ್ರಿಸ್ತನ ಹತ್ರಕ್ಕೆ ಹೋಗ್ತಾನೆ. ಯೇಸು ಕ್ರಿಸ್ತನು ಆತನನ್ನು ನೋಡಿ ಹೇಳ್ತಾನೆ, ಪೇತ್ರನೇ, ಒಬ್ಬ ರಾಜ್ಯನಿರುವಾಗ ಆತನು ತನ್ನ ಜನರ ಹತ್ರ, ತನ್ನ ಆತ್ಮೀಯರ ಹತ್ರ ತೆರಿಗೆ ವಸೂಲು ಮಾಡ್ತಾನ ಅಥವಾ ಟ್ಯಾಕ್ಸ್ ವಸೂಲು ಮಾಡ್ತಾರ ಅಥವಾ ಬೇರೆ ವಸೂಲು ಮಾಡ್ತಾರ ಅಂತ ಕೇಳಿದಾಗ ಯೇಸು ಕ್ರಿಸ್ತನ ಪೇತ್ರನಿಗೆ ಹೇಳಿದಾಗ ಸ್ವಂತವರ ಹತ್ರ ಇಲ್ಲ, ಬೇರೆ ಜನಾಂಗದ ಹತ್ರ ಏನ್ ಮಾಡ್ತಾರೆ, ತೆರಿಗೆ ವಸೂಲು ಮಾಡ್ತಾರೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಎಂಬುದಾಗಿ ಪೇತ್ರನು ಹೇಳ್ತಾನೆ. ಅದಕ್ಕೆ ದೇವರು ಯೇಸು ಕ್ರಿಸ್ತನ ಹೇಳ್ತಾರೆ, ಆದ್ರೆ ನಮ್ಮ ವಿಷಯದಲ್ಲಿ ಈಗ ಆಗೋದು ಬೇಡ. ನೀ ಏನ್ ಮಾಡು, ಸಮುದ್ರದಲ್ಲಿ ಕಡೆ ಹೋಗು, ಅಲ್ಲಿ ಏನ್ ಮಾಡು, ನೀವೊಂದು ಬಲಿ ಹಾಕು, ಅಲ್ಲಿ ಮೀನು ಸಿಗುತ್ತದೆ. ಹಲ್ಲೆಲೂಯಾ. ಮೀನು ಸಿಕ್ಕಿದಾಗ ಮೀನಿನ ಬಾಯಲ್ಲಿ ಏನಿರುತ್ತೆ, ಒಂದು ರೂಪಾಯಿ ನಾಣ್ಯ ಇರುತ್ತೆ. ಆ ನಾಣ್ಯವನ್ನು ಏನ್ ಮಾಡಿ ನೀನು ತಂದು ನನ್ನ ಮತ್ತು ನಿನ್ನರಂತೆ ನಮ್ಮಿಬ್ಬರದು ಒಂದು ತೆರಿಗೆ, ಒಂದು ಟ್ಯಾಕ್ಸ್ ಅಂತ ಹೇಳಿ ಆ ಒಂದು ದೇವಾಲಯದವರಿಗೆ ಆ ಒಂದು ಸದಸ್ಯರನ್ನು ಕೂಡ ಎಂಬುದಾಗಿ ಯೇಸು ಕ್ರಿಸ್ತನಿಂದ ಹೇಳುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯಾವ ವಿಷಯ ನೋಡ್ತೇವೆ ಅಂದ್ರೆ ನಾವು ಟ್ಯಾಕ್ಸ್ ವಿಷಯದಲ್ಲಿ ನೋಡ್ತೇವೆ, ತೆರಿಗೆ ವಿಷಯದಲ್ಲಿ, ಸುಂಕದ ವಿಷಯದಲ್ಲಿ ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಇಲ್ಲಿ ಕರ್ತನಾದ ಪ್ರೀತಿಯ ದೇವರ ಮಕ್ಕಳೇ, ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಆತನ ಈ ಲೋಕದ ಸೃಷ್ಟಿಕರ್ತನಾಗಿ ಕೂಡ ಆ ಒಂದು ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟಿದಾಗ ಇಸ್ರೇಲ್ ದೇಶದಲ್ಲಿ ಒಂದು ದೇವಾಲಯದ ತೆರಿಗೆ ಕೂಡ ಆತನು ಕೊಡ್ತಾ ಇದ್ದಾನೆ. ಪ್ಲಸ್ ತನ್ನ ಶಿಷ್ಯನಾಗಿರುವಂತಹ ಪೇತ್ರನಿಗೆ ಸಹಿತವಾಗಿ ದೇವರು ಏನ್ ಮಾಡ್ತಾರೆ, ಇಲ್ಲಿ ತೆರಿಗೆ ಏನ್ ಮಾಡ್ತಾ ಇದಾರೆ, ಪಾವತಿ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ಒಂದು ಸಮಯದಲ್ಲಿ ಪೇತ್ರನ ಹತ್ರ ಒಂದು ಟ್ಯಾಕ್ಸ್, ಒಂದು ತೆರಿಗೆ ಕಟ್ಟುವುದಕ್ಕಾಗಿ ದುಡ್ಡು ಆತನ ಇರಲಿಲ್ರಿ. ಆದ್ರೆ ದೇವರು ನೋಡಿ ಎಲ್ಲಿ ಕೊಟ್ಟಿದ್ದಾರೆ ದುಡ್ಡು, ಆ ಮೀನಿನ ಬಾಯಿ ಒಳಗೆ ದೇವರು ಏನ್ ಮಾಡಿದ್ದಾರೆ, ದುಡ್ಡು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ರಕ್ಷಕನನ್ನು ನಾವು ಕೊಂಡಾಡುವಾಗ ನೋಡಿ ಪೇತ್ರನಿಗೆ ಎಲ್ಲಿ ದೇವರು ಹೋಗಿ ಹೇಳಿದ್ದಾರೆ ಅಂದ್ರೆ ಮೀನಿನ ಬಾಯಲ್ಲಿ ದುಡ್ಡು ಸಿಗುವುದೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಲ್ಲಿ ಕೂಡ ಪೇತ್ರನು ಅಲ್ಲಿ
ದೇವರು ಹೇಳಿದ ಮಾತಿಗೆ ವಿಧೇಯನಾಗಿ ಹೌದು ಸಮುದ್ರದಲ್ಲಿ ನಾ ಬಲೆ ಬೀಸಿದಾಗ ನನಗೇನ್ ಮಾಡುತ್ತೆ, ಆ ಒಂದು ದೇವರು ಹೇಳಿದ ಪ್ರಕಾರ ಮೊದಲನೇ ಮೀನು ಸಿಕ್ಕಿದಾಗ ಮೀನಿನ ಬಾಯಲ್ಲಿ ರೂಪಾಯಿ ಇರುತ್ತದೆ, 1 ರೂಪಾಯಿ ಇರುತ್ತೆ ಅಂತ ದೇವರು ಹೇಳ್ತಾ ಇದ್ದಾರೆ. ಅದೇ ರೀತಿ ನನಗೆ ಆಗುತ್ತೆ ಅಂತ ಹೇಳಿ ಆತನ ಏನ್ ಮಾಡ್ತಾನೆ, ಪೇತ್ರನು ಆ ಒಂದು ಸಮುದ್ರದ ಕಡೆಗೆ ಹೋಗಿ ಬಲೆ ಬೀಸ್ತಾನೆ. ಆಮೇಲೆ ಬಲೆ ಬೀಸಿದಾಗ ಆ ಮೀನಿನ ಬಾಯಲ್ಲಿ ಏನಾಗಿತ್ತು, 1 ರೂಪಾಯಿ ನಾಣ್ಯ ಐತ್ರಿ. 1 ರೂಪಾಯಿ ನಾಣ್ಯ ಅಂದ್ರೆ ಅದು 1ನೇ ಶತಮಾನ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಿಗೆ ಹುಟ್ಟಿ ಬಂದಂತ ಆ ಶತಮಾನ ಏನಾಗಿತ್ತು, ಅದು 1ನೇ ಶತಮಾನ ರೀ. ಆ 1ನೇ ಶತಮಾನದಲ್ಲಿ 1 ರೂಪಾಯಿ ಅಂದ್ರ ಅದಕ್ಕೆ ಎಷ್ಟೋ ಬೆಲೆ ಐತ್ರಿ. 20-30 ವರ್ಷದಲ್ಲಿ 1 ರೂಪಾಯಿಗೆ ಎಷ್ಟೆಷ್ಟೋ ಬರ್ತಿದ್ರಿ. ಒಂದು 1950-60 ಅಂತ ನೋಡ್ಬೇಕಾದ್ರೆ 1 ರೂಪಾಯಿಗೆ ಎಷ್ಟೋ ಬೆಲೆ ಇರ್ತಿತ್ತು. ಆದ್ರೆ ಅದು ಪೀರಿಯಡ್ ಆದಾಗಿತ್ತು 1ನೇ ಶತಮಾನ. 1 ರೂಪಾಯಿ ಅಂದ್ರೆ ಅದು ಕೋಟಿಗಟ್ಟಲೆ ಬೆಲೆ ಬೆಳೆಯುವಂಥದ್ದು, ಅಷ್ಟೊಂದು ಬೆಲೆ ಆಗಿರ್ತಕ್ಕಂಥದ್ದಾಗಿ ನಾವು ನೋಡ್ತೇವ್ರಿ. ಅದಕ್ಕಂತ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿನಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಒಳ್ಳೆಯ ಒಂದು ನಿನಗೆ ಗೌರ್ಮೆಂಟ್ ಜಾಬ್ ಕೊಟ್ಟಿರುವಾಗ, ಅಥವಾ ದೇವರು ನಿನಗೆ ಒಳ್ಳೆಯ ಒಂದು ಜ್ಞಾನ ಕೊಟ್ಟು ಒಳ್ಳೆ ವ್ಯಾಪಾರ ಮಾಡೋದಂತೆ ದೇವರಿಗೆ ಸಾಮರ್ಥ್ಯ ಕೊಟ್ಟಿರುವಾಗ ನೀ ಏನ್ ಮಾಡ್ಬೇಕಂತೆ, ದೇವರ ವಾಕ್ಯದಲ್ಲಿ ಪ್ರಕಾರ ನಾವು ನಿಯತಾಗಿ ಏನ್ ಮಾಡಬೇಕು, ಟ್ಯಾಕ್ಸ್ ಏನ್ ಮಾಡ್ಬೇಕಂದ್ರೆ ಅದು ಪಾವತಿ ಮಾಡ್ಲಿಕ್ಕೆ ಬದಲಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಆತನೇ ಜಗದ ರಕ್ಷಕನು, ಆತನೇ ಸೃಷ್ಟಿಕರ್ತನ ಆಗಿದ್ದರೂ ಕೂಡ ಆತನ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ತೆರಿಗೆ ಪಾವತಿ ಮಾಡ್ತಾ ಇದ್ದಾನೆ. ಅಲ್ಲೂ ತನ್ನ ಶಿಷ್ಯರು ಕೂಡ ನೀವು ಕೂಡ ಪಾವತಿ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕ ಜನರಿಗೆ ದೇವರು ಅಧಿಕಾರಿಗಳನ್ನಾಗಿ ಮಾಡಿದ್ದಾರೆ, ಅನೇಕ ಜನರಿಗೆ ದೇವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇಟ್ಟಿದ್ದಾರೆ. ಇವತ್ತು ನೀನು ದೇವರ ಮಗನಾಗಿ ಆತನನ್ನು ಸ್ತುತಿಸಿದ, ಆತನ ಪ್ರಾರ್ಥನೆ ಮಾಡಿದಾಗ ನಿನ್ನ ಪ್ರಾರ್ಥನೆ ಕೇಳಿ ದೇವರು ನಿನಗೆ ಅನೇಕ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ದೊಡ್ಡ ದೊಡ್ಡ ರ್ಯಾಂಕ್ ಅಲ್ಲಿ ದೇವರಿಗೆ ಇಟ್ಟಿದ್ದಾನೆ. ದೊಡ್ಡ ದೊಡ್ಡ ಅಧಿಕಾರ ಸ್ಥಳದಲ್ಲಿ ದೇವರು ನಿನಗೆ ಇವತ್ತು ನಡೆಸ್ತಾ ಇದ್ದಾನೆ. ನೀ ಏನ್ ಮಾಡ್ಬೇಕು, ದೇವರ ವಾಕ್ಯದಂತೆ ನೀ ಏನ್ ಮಾಡ್ಬೇಕು, ಟ್ಯಾಕ್ಸ್ ಏನ್ ಮಾಡ್ಬೇಕು, ಕಟ್ಟಬೇಕ್ರಿ. ಅದು ಇವತ್ತು ನಿಮ್ಮ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಎಷ್ಟು ಇವತ್ತು ನೀನು ಒಂದು ಇದರಲ್ಲಿ ಪಾವತಿ ಮಾಡಬೇಕು, 7% ನೀನು ಆ ಟ್ಯಾಕ್ಸ್ ಕಟ್ತೀಯೋ ಅದು ದೇವರು ನಿನಗೆ ಉನ್ನತ ಕೊಡುವಂತರಾಗಿದ್ದಾರೆ. ಯಾಕಂದ್ರೆ ದೇವರು ಇವತ್ತಿನ ಕೆಲಸ ಇಲ್ಲದ್ರು ಕೂಡ ದೇವರು ಏನ್ ಮಾಡ್ತಾರೆ, ನಿನಗೆ ಕೆಲಸ ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ, ಪೇತ್ರನಾಗಿದ್ದನು ಮೊದಲು ಒಬ್ಬ ಮೀನು ಹಿಡಿಯುವಂತ ಮನುಷ್ಯನಾಗಿದ್ದನು. ಆತನ ಮೀನು ಹಿಡಿದು ಅದನ್ನು ಮಾರಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದನ್ರಿ. ಅದೇ ಒಂದು ಕಸಬಿನಲ್ಲಿರುವಾಗ ಆತನನ್ನೆಲ್ಲ ದೇವರಿಗೋಸ್ಕರ ಬಿಟ್ಟು ಬಂದಿದಾಗ ಮೀನಿನ ಬಾಯಿನ ದೇವರು ಏನ್ ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ನೋಡ್ಬೇಕಾದ್ರೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಒಂದು ಬ್ಯಾಂಕ್ ಏನಾಗಿತ್ತು, ಅದು ಮೀನಿನ ಬಾಯಿ ಎಂಬುದಾಗಿ. ದೇವರ ಹತ್ರ ಇದ್ದುಕೊಂಡು ನಾವು ದೇವರಿಗೆ ನಾವು ಪ್ರಾರ್ಥನೆ ಮಾಡಿದಾಗ, ಆತನ ವಾಕ್ಯದ ನಡೆಯುವಾಗ ನೋಡಿ, ಅವತ್ತು ಪೇತ್ರನು ಕೆಲಸ ಮಾಡೋದೆಲ್ಲ ಬಿಟ್ಬಿಟ್ಟು ಯೇಸು ಕ್ರಿಸ್ತನ ಸಂಗಡ ಇರ್ತಾ ಇದ್ದನು. ದೇವರ ವಾಕ್ಯವನ್ನು ಸಾರುತ್ತಾ ಯೇಸು ಕ್ರಿಸ್ತನ ಸಂಗಡ ಆತನ ವಾಕ್ಯವನ್ನು ಕೇಳ್ಕೊತ ಆತನ ಜೊತೆ ಇರುವಾಗ ಆತನಿಗಿರುವಂತ ಕೆಲಸವನ್ನು ಬಿಟ್ಟು, ಅಂದ್ರೆ ಮೀನು ಹಿಡಿಯುವಂತ ಕೆಲಸವನ್ನು ಅವನು ಮಾಡುತ್ತಿರುವಾಗ ಕೆಲಸ ಯೇಸು ಕ್ರಿಸ್ತನಿಗೆ ಬಿಟ್ಬಿಟ್ಟು, ಅಂದ್ರೆ ಯೇಸು ಕ್ರಿಸ್ತನ ತನ್ನ ಸೇವೆ ಕರೀತಾ ಇದ್ದಾನೆ ಅಂತ ಹೇಳಿ ಆತನ ಏನ್ ಮಾಡ್ತಾನೆ, ಆ ಒಂದು ಮೀನು ಮಾರುವಂತದ್ದು, ಮೀನು ಹಿಡಿಯುವಂತದ್ದು ಬಿಟ್ಬಿಡ್ತಾನೆ. ಯಾಕಂದ್ರೆ ದೇವರು ಆತನ ಏನ್ ಮಾಡಿದ್ರು, ಆಶ್ಚರ್ಯಕರವಾದ ರೀತಿಯಲ್ಲಿ ಮೀನುಗಳು ಏನ್ ಮಾಡಿದ್ರು, ಹಿಡಿಸಿಕೊಟ್ಟಿದ್ದರು. ರಾಶಿ ರಾಶಿಯಾಗಿ ದೇವರು ಏನ್ ಮಾಡಿದರು, ಪೇತ್ರನಿಗೆ ಮೀನುಗಳು ದೊರಕಿಸಿಕೊಟ್ಟಿದ್ದರು. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರು ಏನ್ ಮಾಡ್ತಾರೆ, ಪೇತ್ರನು ಹೇಳ್ತಾನೆ, ಪೇತ್ರನು ತನ್ನ ಯೇಸು ಕ್ರಿಸ್ತನಿಗೆ ಆ ಸಮಯದಲ್ಲಿ ರಾಶಿ ರಾಶಿ ಮೀನು ಒಂದು ಹಿಡಿದುಕೊಟ್ಟಿದ್ದಾಗ, ದೊರಕಿಸಿಕೊಟ್ಟಿದ್ದಾಗ, ಗುರುವೇ ನನ್ನ ಪಾಪಾತ್ಮನು ನನ್ನ ಬಿಟ್ಟು ಹೋಗಬೇಕಾಗಿ ಪೇತ್ರನು ಕೇಳಿದಾಗ ದೇವರ ವಾಕ್ಯ ಹೇಳ್ತಾ ಇದ್ದಾರೆ ಆ ಪೇತ್ರನಿಗೆ, ನೀನು ಇಷ್ಟು ಮೀನುಗಳಿಗೆ ಇಡುವನಾಗಿದ್ದೆ, ಆದ್ರೆ ಮುಂದೆ ನೀನಾಗ್ತೀಯ, ನೀನು ಮನುಷ್ಯರನ್ನು ಹಿಡಿಯುವಂತೆ ನಾ ಮಾಡ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನ ಪೇತ್ರನಿಗೆ ಹೇಳ್ತಾರೆ. ಇವತ್ತು ದೇವರಿಗೆ ನಂಬಿಕೊಂಡು, ಯೇಸು ಕ್ರಿಸ್ತನ ನಂಬಿಕೊಂಡು ಪೇತ್ರನು ತನ್ನ ಕೆಲಸವನ್ನು ಬಿಟ್ಟು ಆತನ ಸಂಗಡ ಇದ್ದಾಗ, ದೇವರ ಮಾತು ಹಿಡಿದೇನಾಗಿದ್ದಾಗ ಆತನಿಗೆ ಎಲ್ಲಿ ದೇವರ ಆದಾಯ ಇಟ್ಟಿದ್ದಾರೆ, ಆ ಮೀನಿನ ಬಾಯಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ದೇವರು ನಿನ್ನ ಕೆಲಸವನ್ನು ಆಶೀರ್ವಾದ ಮಾಡ್ತಾರೆ.
ಇವತ್ತು ದೇವರನ್ನ ಸೇವೆಗೆ ಕರೆದಿದ್ದಾರೆ. ಸೊ ಆತನೇ ನಿನ್ನನ್ನು ನೋಡಿಕೊಳ್ಳುವಂತನಾಗಿದ್ದಾನೆ. ಇವತ್ತು ನಿನ್ನ ಕೆಲಸದಲ್ಲಿ ಇವತ್ತು ದೇವರನ್ನ ದೂರ ಮಾಡಿ ಇವತ್ತು ಆತನ ಸೇವೆಯಲ್ಲಿ ನಡೆಸೋದಾದರೆ ಸೊ ದೇವರು ನಿನಗೆ ಆ ಕೆಲಸದಲ್ಲಿ ದೇವರು ಏನ್ ಮಾಡ್ತಾರೆ, ಸಮೃದ್ಧಿಯಾಗಿ ಆಶೀರ್ವಾದ ಇಟ್ಟಿರ್ತಾರೆ. ಅದರಲ್ಲಿ ಏನ್ ಮಾಡ್ತಾರೆ, ದೇವರು ನಿನಗ ಒಳ್ಳೆ ಆದಾಯ ಬರುವಂತೆ ದೇವರ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ದೇವರ ಸೇವೆ ಮಾಡೋದಾದರೆ ಸೊ ದೇವರಿಗೆ ಉನ್ನತ ಆಶೀರ್ವಾದ ಮಾಡ್ತಾರೆ. ಇವತ್ತು ದೇವರಿಗೋಸ್ಕರ ನೀನು ಎಲ್ಲ ಬಿಟ್ಟಿದ್ರು ಕೂಡ ಸೊ ದೇವರ ಪ್ರತಿಯೊಂದು ಒಂದು ಆರ್ಥಿಕವಾಗಿ ದೇವರಿಗೆ ಅಭಿವೃದ್ಧಿ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಅಲ್ಲೂ ಹೇಳ್ತಾರೆ ಪವಿತ್ರಾತ್ಮ ದೇವರೇ, ಇಲ್ಲಿ ಯೇಸು ಕ್ರಿಸ್ತನ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನ ಸಂಗಡ ಕೈ ತುಂಬಿದ್ದಾಗ ಸೊ ಆತನಿಗೆ ಯಾವ್ದು ಹಣದ ಕೊರತೆ ಕೂಡ ಇದ್ದಲ್ರಿ. ಸೊ ಆ ಜನ ಬಂದು ಕೇಳಿದಾಗ ಎಲ್ಲಿಂದ ಕೊಡ್ಬೇಕು ತೆರಿಗೆ ಅಂತ ಹೇಳಿ ಆತನ ಟೆನ್ಷನ್ ಆಗಿರ್ಬೋದು. ಆದ್ರೆ ಆತನ ದೇವರ ಹತ್ರ ಹೋದಾಗ, ಯೇಸು ಕ್ರಿಸ್ತನ ಹತ್ರ ಹೋದಾಗ ಅದ್ಭುತವಾಗಿ ಆತನಿಗೆ ಒಂದು ಟ್ಯಾಕ್ಸ್ ಕಟ್ಟುವಂತೆ ದೇವರು ಆತನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳ, ಇವತ್ತು ನೀನು ನೀನು ವ್ಯಾಪಾರದಲ್ಲಿ ನಿನ್ನ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಒಂದು ದೇವರ ಜ್ಞಾನ, ವಿವೇಕ, ಬುದ್ಧಿ ಜ್ಞಾನ ಕೊಟ್ಟಿದ್ದಾಗ ಅನೇಕ ನೀನು ಕಂಪನಿಗಳನ್ನು ಲಾಂಚ್ ಮಾಡಿ ಅದರಿಂದ ನೀನು ಕೋಟೆ ಕೊಟ್ಟು ನೀನು ಸಂಪಾದನೆ ಮಾಡ್ತಾ ಇರ್ಬೋದು. ಸೊ ಇವತ್ತು ದೇವರಿಗೆ ದೊಡ್ಡ ದೊಡ್ಡ ಅಧಿಕಾರಿಯಾಗಿ ನೇಮಿಸಿದ್ದಾರೆ. ಅದರಲ್ಲಿ ಕೂಡ ನೀನು ಅನೇಕ ಸಂಪಾದನೆ ಮಾಡಿದರು, ನೀನು ಸಂಪಾದನೆ ಮಾಡ್ತಾ ಇರ್ಬೋದು. ಸೊ ಅದೆಲ್ಲ ದೇವರ ಮಹಿಮೆಗಾಗಿ. ಸೊ ಇವತ್ತು ನೀನು ಅದು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಸೊ ಇವತ್ತು ನಿನ್ನ ಒಂದು ಭಾರತ ಸರ್ಕಾರಕ್ಕೆ, ಗೌರ್ಮೆಂಟ್ ಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅದು ನಿಯತ್ತಾಗಿ ಕಟ್ಟಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕಂದ್ರ ಸೊ ಇವತ್ತು ನೀನು ಅನೇಕ ರೀತಿಯಲ್ಲಿ ಆಸ್ತಿ ಅಂತಸ್ತು ನೀನು ಸಂಪಾದನೆ ಮಾಡಿ ಬ್ಲಾಕ್ ಮನಿ ಜಮಾ ಮಾಡ್ಕೊಂಡ್ರು ಕೂಡ ಅದು ವ್ಯರ್ಥ ರೀ. ಸೊ ಬ್ಲಾಕ್ ಮನಿ ಏನಾಗುತ್ತೆ, ಅದು ಒಂದಲ್ಲ ಒಂದಿನ ಅದು ವ್ಯರ್ಥ ಆಗುತ್ತೆ. ಸೊ ನೀನು ಸಂಪಾದನೆ ಮಾಡಿದಂತದ್ದು ಸೊ ಇವತ್ತು ಸರ್ಕಾರಕ್ಕೆ ನೀನು ಪಾವತಿ ಮಾಡ್ಲಿಲ್ಲ ಅಂದ್ರೆ, ಟ್ಯಾಕ್ಸ್ ನೀ ಕಟ್ಟಲಿಲ್ಲ ಅಂದ್ರೆ ಒಂದು ದಿನ ಏನಾಗುತ್ತೆ, ಅದು ನೀ ಕಟ್ಟಿದ ಗಂಟೆ ಏನಾಗಿದೆ, ನುಚ್ಚು ನೂರಾಗ್ತದೆ, ಅದು ನುಸಿ ಹಿಡಿದು ಹೋಗುತ್ತದೆ. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ, ಸೊ ಇವತ್ತು ಅಧಿಕಾರ ದೇವರಿಗೆ ಕೊಟ್ಟಿರುವಾಗ, ಒಳ್ಳೆ ವ್ಯಾಪಾರದಲ್ಲಿ ದೇವರಿಗೆ ನಡೆಸುವಾಗ ಅದರಲ್ಲಿ ಬಂದಂತ ಒಂದು ಟ್ಯಾಕ್ಸ್ ಗಳನ್ನು, ಆ ತೆರಿಗೆಯನ್ನು ನೀನು ಎಲ್ಲಿ ಅದು ಪಾವತಿ ಮಾಡಬೇಕು, ಅಲ್ಲಿ ನಿಯತಾಗಿ ನೀನು ಪಾವತಿ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾಗಿ ಯಾಕಂದ್ರೆ ನ್ಯಾಯವಾಗಿ ಸೊ ಇವತ್ತು ನೀನು ಸಂಪಾದನೆ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯುವಂತದಾಗಿದೆ. ಅದೇ ರೀತಿ ಅದರಲ್ಲಿ ಕೂಡ ನೀನು ಕರ್ತನಿಗೆ ಕೂಡ ಕಾಣಿಕೆಯನ್ನು ಅರ್ಪಿಸಿದಾಗ ಸೊ ದೇವರು ನಿನಗೆ ಇನ್ನು ಉನ್ನತವಾಗಿ ಅಭಿವೃದ್ಧಿ ಮಾಡಿ ನಡೆಸ್ತಾರೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯದಂತೆ ಸೊ ಪೇತ್ರನಿಗೆ ಆತರ ದೇವರ ಸಂಗಡ ಇದ್ದಾಗ, ಆತನಿಗೆ ಒಂದು ಹಣದ ಕೊರತೆ ಬಂದಾಗ, ಸೊ ಟ್ಯಾಕ್ಸ್ ಕಟ್ಟಬೇಕಂದಿದ್ದಾಗ ಸೊ ದೇವರ ಹತ್ರ ಆತನ ಇದ್ದಿದ್ದಾಗ ಅದಕ್ಕೆ ಏನ್ ಮಾಡಿದ್ರು, ದೇವರಲ್ಲಿ ಆ ಒಂದು ಸಮಸ್ಯೆಯಿಂದ ಆತನಿಗೆ ಬಗೆಹರಿಸಿದರು, ಆ ಸಮಸ್ಯೆಯಿಂದ ಆತನಿಗೆ ಪರಿಹಾರ ನೀಡಿದರು. ಅದಕ್ಕೆ ಇವತ್ತು ನೀನು ಕೂಡ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಸೊ ದೇವರು ನಿನಗೆ ಒಂದು ಒಳ್ಳೆ ಉದ್ಯೋಗ, ಸೊ ಒಳ್ಳೆ ಒಂದು ಜಾಬ್, ಒಳ್ಳೆ ವ್ಯಾಪಾರ, ಸೊ ಒಳ್ಳೆ ಕಂಪನಿ ಕೊಟ್ಟಿದ್ದರು. ಅದರಲ್ಲಿ ಏನ್ ಮಾಡಿ ನೀನು ನ್ಯಾಯವಾಗಿ ಸಂಪಾದಿಸಿ ಸೊ ನ್ಯಾಯವಾಗಿ ಏನ್ ಮಾಡೋ, ನೀನು ಒಂದು ಟ್ಯಾಕ್ಸ್ ಅನ್ನು ಏನ್ ಮಾಡೋ, ನೀನು ಕಟ್ತಾ ಇರ್ಬೇಕು. ಯಾಕಂದ್ರೆ ತಂದೆ ದೇವರು ಯೇಸು ಕ್ರಿಸ್ತನ ಸೃಷ್ಟಿಕರ್ತನಾಗಿರುವಂತಹ ಆತನೇ ಸೊ ಆ ಸಮಯದಲ್ಲಿ ಏನ್ ಮಾಡಿದಾನೆ, ಸೊ ದೇವಾಲಯದ ತೆರಿಗೆಯನ್ನು ನನ್ನ ಮತ್ತು ನಿನ್ನ ನಮ್ಮಿಬ್ಬರಂತೆ ಕೊಡುವುದಾಗಿ ಸೊ ಯೇಸು ಕ್ರಿಸ್ತನ ಹೇಳಿದರು. ಸೊ ಯೇಸು ಕ್ರಿಸ್ತನ ಕೊಡ್ಬೇಕಾಗಿದ್ದಾರೆ. ಸೊ ನಾವು ನೀವು ಎಷ್ಟರವ್ರಿ ಇವತ್ತು ನಮ್ಗೆ ಏನಿದೆ, ಸೊ ಏನೇನ್ ನಮ್ಮ ಕೈಗಳಲ್ಲಿ ಸೊ ಏನೇನ್ ಕಟ್ಟಬೇಕು, ಎಲ್ಲೆಲ್ಲಿ ಬಿಲ್ ಪೇ ಮಾಡ್ಬೇಕು ಎಂಬುದಾಗಿ ನಾವೆಲ್ಲರೂ ದೇವ್ರು ನಮ್ಗೆ ಕೊಟ್ಟಿರುವಾಗ ಸೊ ಅದು ಪೇ ಮಾಡುವುದು ಕೂಡ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ದುಡ್ಡು ಕೊಡ್ತಾರೆ. ಅದಕ್ಕೆ ನಾವ್ ಯಾರು ಒಂದು ಮೋಸ ಮಾಡದಂತೆ, ಸೊ ಅನ್ಯಾಯ ಮಾಡದಂತೆ ನಾವೇನ್ ಮಾಡ್ಬೇಕು, ಆ ಸೃಷ್ಟಿಕರ್ತನಂತೆ ನಮಗೆ ದೇವರು ಕೊಟ್ಟಂತ ತೆರಿಗೆಗಳಾಗ್ಲಿ, ಆ ಟ್ಯಾಕ್ಸ್ ಗಳಾಗ್ಲಿ ನಾವೇನ್ ಮಾಡ್ಬೇಕು, ನಿಯತಾಗಿ ನಾವು ಬಿಲ್ ಪೇ ಮಾಡಿದಾಗ ಸೊ ಆ ದೇವರು ಏನ್ ಮಾಡ್ತಾರೆ, ಉನ್ನತವರು ಆಶೀರ್ವಾದ ಮಾಡ್ತಾರೆ. ಸೊ ಪೇತ್ರನಿಗೆ ಉನ್ನತ ದೇವರು ಆಶೀರ್ವಾದ ಮಾಡಿದರು. ಅದೇ ರೀತಿ ನೋಡ್ಬೇಕಾದ್ರೆ ಮೀನಿನ ಬಾಯಲ್ಲಿ ಆ ಒಂದು ರೂಪಾಯಿ ಕೊಟ್ಟಿದ್ದ ದೇವರು, ಇವತ್ತು ನೀನು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಯಾವುದೇ ಒಂದು ಕೆಲಸದಲ್ಲಿ ನೀನು ಕಾರ್ಯ ಮಾಡಿದರೆ, ಕೆಲಸದಲ್ಲಿ ನಿಯತಾಗಿ ಕೆಲಸ ಮಾಡಿದರೆ ಸೊ ದೇವರು ಅದೇ ಕೆಲಸದಲ್ಲಿ ನಿನ್ಗೆ ಉನ್ನತವಾಗಿ ಅಭಿವೃದ್ಧಿ ಮಾಡ್ತಾರೆ, ಅದೇ ಕೆಲಸದಲ್ಲಿ ನಿನಗೆ ಬರಕತ್ ಕೊಟ್ಟು ನಡೆಸ್ತಾರೆ ಎಂಬುದಾಗಿ ನಾವು ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೂಯ ಸೊ ದೇವರು ಹೀಗಾಗುವಂತೆ ಸೊ ದೇವರು ನಮ್ಮೆಲ್ಲರೂ ಸೊ ನಿಯತಾಗಿ ದೇವರು ಕೊಟ್ಟಂತ ಉದ್ಯೋಗದಲ್ಲಿ, ಒಂದು ಅಧಿಕಾರದಲ್ಲಿ ನಾವೆಲ್ಲರೂ ಸೊ ನೀವೆಲ್ಲರೂ ಉನ್ನತವಾಗಿ ಎಲ್ಲ ಆ ಒಂದು ಟ್ಯಾಕ್ಸ್ ತೆರಿಗೆ ನಾವೆಲ್ಲ ಕಟ್ಟುವಂತೆ, ಸೊ ಬ್ಲಾಕ್ ಮನಿ ಜಮಾ ಆಗದಂತೆ. ಯಾಕಂದ್ರೆ ಬ್ಲಾಕ್ ಮನಿ ಏನಾಗಿದೆ, ಜಾಸ್ತಿ ಅದಿದಾಗಿರೋದ್ರಿಂದ ಸೊ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ, ಅನೇಕ ಸಮಸ್ಯೆಗಳು ಬರ್ತಾ ಇದೆ. ಇವತ್ತು ಎಲ್ಲರೂ ನಿಯತಾಗಿ ಅದು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇವತ್ತು ಅನೇಕ ಬಡವರಿಗೆ ಏನಾಗುತ್ತೆ, ಅದು ಸಹಾಯ ಆಗುತ್ತೆ ರೀ. ಸೊ ನಮ್ಮ ದೇಶ
ಒಂದು ಶ್ರೀಮಂತ ಕಂಟ್ರಿ ಆಗುತ್ತೆ. ಸೊ ಯಾವ ದೇಶಕ್ಕಿಂತ ಕಮ್ಮಿ ಇರಲ್ಲ. ಅದಕ್ಕೆ ಅನೇಕ ಶ್ರೀಮಂತರು ಇವತ್ತು ದೇವರು ನಿಮ್ಗೆ ಒಳ್ಳೆ ಒಂದು ಶ್ರೀಮಂತಿಕೆ, ಒಳ್ಳೆ ಆಸ್ತಿ ಅಂತಸ್ತು, ಒಳ್ಳೆ ಜ್ಞಾನ ಕೊಟ್ಟು ನಿಮ್ಗೆ ಸಂಪಾದನೆ ಮಾಡುವಾಗ, ಆಶೀರ್ವಾದ ಮಾಡಿದಾಗ ಕೂಡ ನೀವೇನ್ ಮಾಡಿ ನಿಯತ್ತಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಯೇಸು ಕ್ರಿಸ್ತನನ್ನು ನೋಡ್ತೇವ್ರಿ. ಆತನು ಸೃಷ್ಟಿಕರ್ತನಾಗಿ ಆತನೇ ಬಿಲ್ಲು ಪೇ ಮಾಡಿರುವಾಗ ಇವತ್ತು ನೀವು ಕೂಡ ಆತನಂತೆ ಏನ್ ಮಾಡ್ಬೇಕು, ದೇವರು ನೀವು ಕೊಟ್ಟಿರುವಂತ ಆ ಒಂದು ತೆರಿಗೆ, ಅದೊಂದು ರೂಲ್ಸ್ ಕಂಡೀಷನ್ ಏನಿದೆ, ಆ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಫಾಲೋ ಮಾಡಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅವಾಗ ಸೊ ದೇವರು ನಿಮ್ಮನ್ನಲ್ಲ, ಸೊ ನಿಮ್ಮನ್ನು ಸಹ, ನಿಮ್ಮ ಕುಟುಂಬ ಮತ್ತೆ ನಿಮ್ಮ ಇರುವಂತ ಊರು, ಸೊ ಇಡೀ ದೇಶದ ದೇವರು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ನಿಮ್ಮೆಲ್ಲರನ್ನು ಈ ರೀತಿ ಮಾಡುವಂತೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಜೀವ ಸ್ವರೂಪನಾದ ದೇವರೇ, ನಿಮಗೆ ವಂದನೆ, ಸ್ತೋತ್ರ, ರಾಜ, ಮಹಿಮೆ, ಎಸೆಯ. ವಿಶೇಷವಾಗಿ ಕರ್ತನೆ ಒಂದು ವಾಕ್ಯವನ್ನು ಕೇಳಿದಕ್ಕಾಗಿ ಸ್ತೋತ್ರ. ವಾಕ್ಯದಂತೆ ಸ್ವಾಮಿ ನಾವೆಲ್ಲರೂ ನಡೆಯುವಂತೆ ಆಶೀರ್ವಾದ ಮಾಡು. ಹೌದು ಕರ್ತನೆ, ಪೇತ್ರನು ಮತ್ತು ಅದ್ಭುತವಾಗಿ ಕರ್ತನ ತೆರಿಗೆ ಕೊಡಬೇಕಂತ ಕೇಳಿದಾಗ ಕರ್ತನೆ, ಆತನಿಗೆ ಅದ್ಭುತವಾಗಿ ಕರ್ತನೆ ಮೀನಿನ ಬಾಯಲ್ಲಿ ಹೋಗಿ ಸಮುದ್ರಕ್ಕೆ ಒಂದು ಬಲೆ ಬೀಸು, ಅಲ್ಲಿ ಒಂದು ಮೀನು ಸಿಗುತ್ತೆ, ಅದರಲ್ಲಿ ಒಂದು ನಾಣ್ಯ ಸಿಗುತ್ತೆ, ಅದು ಒಯ್ದು ನಮ್ಮಿಬ್ಬರಂತೆ ಕೂಡ ಎಂಬುದಾಗಿ ಹೇಳಿದ ಕರ್ತನೆ. ಹೌದು ಕರ್ತನೆ, ಅದೇ ರೀತಿ ಕರ್ತನೆ ಇವತ್ತು ಅನೇಕ ಜನ ಅಧಿಕಾರಿಗಳಾಗಲಿ, ಅನೇಕ ಒಂದು ಕೆಲಸ ಮಾಡುವ ವ್ಯಾಪಾರಿಗಳು ಕೂಡ ಕರ್ತನೆ, ಅವರು ನಿಯತಾಗಿ ತನ್ನ ಒಂದು ಅವರ ಪಕ್ಷದಲ್ಲಿ ಕೊಡಬೇಕಾಗಿರೋ ತೆರಿಗೆಯನ್ನು ಕೊಡುವಂತೆ ನೀನು ಆಶೀರ್ವಾದ ಮಾಡಬೇಕನ್ನ ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ಯಾವುದೇ ರೀತಿಯ ಬ್ಲಾಕ್ ಮನಿಗಳು ಜಮಾ ಆಗದಂತೆ ಯೇಸು ಸ್ವಾಮಿ ನಾಮದಲ್ಲಿ ಎಲ್ಲರೂ ನ್ಯಾಯವಾಗಿ ಅವ್ರು ಮಾಡುವ ಕೆಲಸದಲ್ಲಿ ನ್ಯಾಯವಾಗಿ ನೀತಿಯಿಂದ ಅವರೆಲ್ಲರೂ ಕರ್ತನೆ ಎಲ್ಲ ಟ್ಯಾಕ್ಸ್ ಕೊಟ್ಟು ನೀನು ಆಶೀರ್ವಾದ ಪಡೆದುಕೊಳ್ಳುವಂತೆ ಅವರನ್ನು ಆಶೀರ್ವಾದ ಮಾಡಬೇಕಂತ ಪ್ರಾರ್ಥಿಸ್ತೇನೆ. ಈ ಕೇಳಿದ ವಾಕ್ಯಗಳು ಸ್ವಾಮಿ ನಮ್ಮ ಆತ್ಮಿಕ ಲಾಭಕ್ಕಾಗಿ 30ಕ್ಕೆ 60, 60ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ನೀ ಮಾತ್ರ ಮಹಿಮೆ ಹೊಂದಿಕೊಳ್ಳಬೇಕಂತ ಹೇಳಿ ಯೇಸುವಿನ ನಾಮದಲ್ಲಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೆನ್, ಆಮೆನ್. Thank you Jesus. Praise the Lord. Thank you so much all of you watching this channel videos. ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. So once again, may God bless you and your family. Amen, amen. Thank you Jesus. Praise the Lord.